ಜಗದ್ಗುರು ತೋಂಟದಾರ್ಯ ಮಠದಲ್ಲಿ 2779ನೇ ಶಿವಾನುಭವ ಕಾರ್ಯಕ್ರಮ. ನತಮಸ್ತಕನಾಗಿ ಅವರನ್ನು ಲಿಂಗಾಯತ ಪ್ರಗತಿಶೀಲ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಈ ಒಂದು ಶಿವಾನುಭವಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಲಿಂಗರಾಜ್ ಅಂಗಡಿಯವರು ಕೂಡ ವೇದಿಕೆ ಆಗಮಿಸಬೇಕಂತ ಕೇಳ್ತಾರೆ. ಹಾಗೂ ಬಸವೇಶ್ವರರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಡಾಕ್ಟರ್ ಬಸವರಾಜ್ ಧಾರವಾಡಿ ಅವರು ಮಾಲಾರ್ಪಣೆ ಮಾಡಬೇಕಂತ ಶ್ರೀ ಶಶಿ ಸಾಲಿ ಸರ್ ಮಾಲಾರ್ಪಣೆ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಐಬಿ ಬೆಂಕಪ್ಪುರುಗಳು ನಮ್ಮೆಲ್ಲರನ್ನು ಸ್ವಾಗತಿಸಲು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಸನ್ಮಾನವನ್ನು ಸ್ವೀಕರಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬರು ಸಭಾಪತಿಗಳು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮಾಜಿ ಸಹಕಾರ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ಪಾಟೀಲ್ ಸಾಹೇಬರನ್ನು ಲಿಂಗಾಯತ ಪ್ರಗತಿಶೀಲ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೆಯೇ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವಾನಂದ ಎಸ್ ಪಟ್ಟಣಶೆಟ್ಟರ್ ಇವರನ್ನು ಸಹಿತ ಲಿಂಗಾಯತ ಪ್ರಗತಿ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಅವ್ವಾ ಸೇವಾ ಟ್ರಸ್ಟ್ ಹುಬ್ಬಳ್ಳಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಶಿ ಸಾಲಿ ಇದ್ದೇನೆ. ಹಾಗೆಯೇ ಅವ್ವಾ ಸೇವಾ ಟ್ರಸ್ಟ್ ಗದಗಿನ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಧಾರವಾಡ ಇವರನ್ನು ಸಹಿತ ಲಿಂಗಾಯತ ಪ್ರಗತಿ ಇವತ್ತಿನ ಅವ್ವಾ ಸೇವಾ ಟ್ರಸ್ಟ್ ಇದರ ಒಂದು ಅಡಿಯಲ್ಲಿ ನಡೀತಾ ಇದೆ. ಈ ಕಾರ್ಯತಕ್ಕಂಥ ಒಂದು ವಿಷಯವನ್ನು ಕುರಿತು ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿದಂಥ ಧಾರವಾಡದ ಡಾಕ್ಟರ್ ಸುಪ್ರಿಯಾ ಮಲಶೆಟ್ಟಿ ಇವರನ್ನು ಸಹಿತ ಸನ್ಮಾನ ಸ್ವೀಕಾರ ಮಾಡ್ತಕ್ಕಂಥ ಸಹನಾ ಅನಂತ ಕಾರ್ಕಳ LLM ಸಹಾಯಕ ಪ್ರಾಧ್ಯಾಪಕಿ KLE ಕಾನೂನು ಮಹಾವಿದ್ಯಾಲಯ ಬೆಂಗಳೂರು ಇವರಿಗೆ ಇವತ್ತು ಸನ್ಮಾನ ನಡೀತಾ ಇದೆ. ಯಾಕೆ ಅಂತ ಕೇಳಿದ್ರೆ ಅವರನ್ನು ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರ ಅಡಿಯೊಳಗೆ ಅವ್ವಾ ಸೇವಾ ಟ್ರಸ್ಟ್ ಹಾಗೂ ಗೌರವ ಸಮರ್ಪಣೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತಿಂದು ಸಾಕಂತ ಅವರೆಲ್ಲರನ್ನೂ ಸಹಿತ ಇಲ್ಲಿ ಬಂದಿದ್ದಾರೆ. ಎಲ್ಲ ಪಠನೆ ಮಾಡಲಿರುವ ಕುಮಾರಿ ಅವನಿ ಎಂ ಪುಣೇಕರ್, ವಚನ ಚಿಂತನ ಪಠನ ಮಾಡಲಿರುವ ಕುಮಾರಿ ಶ್ರೇಯಾ ಡಿ ವಿಠಲ್ಕರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಗುರು ಬಸವಲಿಂಗಾಯ ನಮಃ. ಅವ್ವನ ಹೆಸರಿನಲ್ಲಿ ಸಮಾಜ ಸೇವೆ ಮಾಡಬೇಕಂತ ತಿಳ್ಕೊಂಡು ಸಂಪೂರ್ಣವಾಗಿ ಆ ಸಂಸ್ಥೆಯನ್ನು ತೊಡಗಿಸಿಕೊಂಡು ಸಮರ್ಪಿಸಿಕೊಂಡು ಅನೇಕ ಬಡ ಮಕ್ಕಳಿಗಿರಬಹುದು ಸಹಾಯ ಸಹಕಾರ ಮಾಡ್ತಕ್ಕಂಥ ಜೊತೆ ತಮ್ಮೆಲ್ಲರನ್ನು ಕೂಡ ಈ ಒಂದು ಶಿವಾನುಭವಕ್ಕೆ ಸ್ವಾಗತ ಕೋರಿ ಸ್ವಾಗತಕ್ಕೆ ಕೊಡ್ತಾ ಇದ್ವಿ. ಪ್ರಿಯಾ ಮನಶೆಟ್ಟಿಯವರ ಸಾಹಿತ್ಯದ ಬೆಳವಣಿಗೆಗೆ ಬಹಳಷ್ಟು ಸಹಾಯ ಸಹಕಾರ ಮಾಡ್ತಕ್ಕಂಥವರು ಡಾಕ್ಟರ್ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅವನು ಕೂಡ BBA ಪದವೀಧರ. ನೀನೇ ಎಲ್ಲವೂ ಓಂ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗಾಯ ನಮಃ. ತಾಯಿ ನಮಗೆ ನಿಜದೆ ಆತೆ ಮಂತ್ರ ಅದುವೆ ಧೂಜೆ ಅಮ್ಮ ಎಂಬ ಮಾತೆ ಮಂತ್ರ ಅದುವೆ ಪೂಜೆ ಪ್ರಾರ್ಥನಾ ಅಮ್ಮ ಎಂಬ ಅದುವೆ ಪೂಜೆ ಶ್ರೀ ಗುರು ಬಸವಲಿಂಗ. all of you present here. ಸೊ ನಾನು ಆಂಗ್ಲ ಭಾಷೆಯಲ್ಲಿ ಯಾಕೆ ಪ್ರಾರಂಭ ಮಾಡಿದೆ ಅಂತ ಅಂದರೆ ಈ ನಮ್ಮ ಇಂಡಿಯನ್ ಪೇರೆಂಟ್ಸಿಗೆ ಒಂದು ಹುಚ್ಚು ತಮ್ಮ ಮಕ್ಕಳಿಗೆ ಇಂಗ್ಲೀಷ್ ಬರುತ್ತಂತೇಳಿ ಜಗತ್ತಿಗೆ ತೋರಿಸ್ಬೇಕಂತ ಹೇಳಿ. ಸೊ ಅವ್ರಿಗೊಂದು ಖುಷಿ ಪಡಿಸೋಣ ಅಂಥೇಳಿ ಆಂಗ್ಲ ಭಾಷೆಯಲ್ಲಿ ಪ್ರಾರಂಭ ಮಾಡಿದೆ. ಈ ನನ್ನ ಒಂದು LLM ಅಲ್ಲಿ ನಾನು ಫಸ್ಟ್ ರ್ಯಾಂಕ್ ತೊಗೊಂಡಿರೋದನ್ನು ಗುರುತಿಸಿ ಈ ಒಂದು ಅಚೀವ್ಮೆಂಟ್ನ ರೆಕಗ್ನೈಸ್ ಮಾಡಿರೋದಕ್ಕೆ ಅದಕ್ಕೆ ಸನ್ಮಾನ ಮಾಡಿರೋದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಈ ಒಂದು ವೇದಿಕೆಯನ್ನು ನಾನು ಏನಕ್ಕೆ ಯೂಸ್ ಮಾಡ್ಕೊಳ್ತೇನೆ ಅಂತ ಅಂದರೆ ನನ್ನ ತಂದೆ, ನನ್ನ ತಾಯಿ ಮತ್ತು ನನ್ನ ತಮ್ಮನಿಗೆ ಸತತವಾಗಿ ನನ್ನ ಅಭ್ಯಾಸಕ್ಕೆ ಸಪೋರ್ಟ್ ಮಾಡಿರೋದಕ್ಕೆ, ನಾನು ಏನೇ ಕೇಳಿದರೂ ಇಲ್ಲ ಅಂತ ಹೇಳಿದೆ
ಯಾವುದಕ್ಕೂ ಇಲ್ಲ ಅಂತ ಹೇಳಿದೆ. ಸಪೋರ್ಟ್ ಮಾಡಿರೋದಕ್ಕೆ ಧನ್ಯವಾದಗಳನ್ನು ಹೇಳೋದಕ್ಕೆ ಈ ಒಂದು ವೇದಿಕೆನ ನಾನು ಯೂಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಾಧನೆಗೆ ಏನು ಸಹಾಯ ಆಯಿತು ಅಂತ ಅಂದರೆ, ಓದು ತಾಮೇದ ಕಬ್ಬಿನ ಸಿಪ್ಪೆ, ಓದಿನ ಒಡಲ ನರಿದರೆ ಸಿಪ್ಪೆಯೇ ಕಬ್ಬಾದಂತೆ ಸರ್ವಜ್ಞ ಅನ್ನೋ ಒಂದು ಮಾತು. ಏನಿದರ ಅರ್ಥ ಅಂತ ಅಂದರೆ, ಕೇವಲ ಓದೋದು ಅಷ್ಟೇ ಮಹತ್ವ ಅಲ್ಲ, ಕೇವಲ ನಾವು ಬರೀ ಬಾಹ್ಯಾಟ್ ಮಾಡೋದಲ್ಲ ಎಲ್ಲದನ್ನು, ಅದು ಓದಿನ ಒಡಲನ್ನು ಅರಿಬೇಕು. ಅದು ಏನು ಹೇಳ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವುದೇ ಓದು ಕಷ್ಟ ಆಗೋದಿಲ್ಲ, ಯಾವುದನ್ನು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದೇ ಇಲ್ಲ ಅನ್ನೋ ಮಾತೇ ಬರೋದಿಲ್ಲ ಅನ್ನೋದು ನಂಗೆ ತುಂಬ ಸಹಾಯ ಆಗಿದೆ. ಈ ಒಂದು ಮಾತು ನಾನು ಎಲ್ಲಿ ನೋಡಿದೆ ಅಥವಾ ಎಲ್ಲಿ ನನಗೆ ಗೊತ್ತಾಯಿತು ಅಂತ ಅಂದರೆ, ನನ್ನ ತಂದೆಯವರು ಬರೆದಂತಹ ಒಂದು ಗೈಡ್, ಆ ಗೈಡ್ ಮೇಲೆ ಈ ಮಾತನ್ನ ಬರೆದಿದ್ರು. ಯಾವ ಮಾತು? ಓದು ತಾಮೇದ ಕಬ್ಬಿನ ಸಿಪ್ಪೆ, ಓದಿನ ಒಡಲ ನರಿದರೆ ಸಿಪ್ಪೆಯೇ ಕಬ್ಬಾದಂತೆ ಸರ್ವಜ್ಞ ಅನ್ನೋ ಮಾತು. ಈ ಒಂದು ಮಾತನ್ನ ಅರ್ಥಕೊಂಡ್ರೆ ಯಾವುದೇ ಓದು ಕಷ್ಟ ಆಗೋದಿಲ್ಲ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಒಂದು ಈ ಕಾರ್ಯಕ್ರಮದ ವಿಷಯ ತಾಯಿ. ಸುಪ್ರಿಯಾ ಮೇಡಮ್ ತುಂಬ ಚೆನ್ನಾಗಿ ತಾಯಿಯ ಮಹತ್ವ, ತಾಯಿಯ ಸೇವೆ, ತಾಯಿಯ ತ್ಯಾಗದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಆದರೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಏನು ಪ್ರಶ್ನೆ ಅಂತ ಅಂದರೆ, ನನ್ನ ಹೆಸರನ್ನು ಏನಂತ ಕೂಗಿದ್ರು? ಸಹನಾ ಅನಂತ್ ಕಾರ್ಕಳ್ ಅಲ್ವಾ? ನನ್ನ ತಂದೆ ಹೆಸರನ್ನು ಏನಂತ ಗುರುತಿಸ್ತಾರೆ? ಅನಂತ್ ಶ್ರೀನಿವಾಸ್ ರಾವ್ ಕಾರ್ಕಳ್ ಅಂತ ಹೇಳಿ. ಬಟ್ ನನ್ನ ತಂದೆ ಎಜುಕೇಶನ್ ಮುಗಿಸಿದ್ದು ಅವ್ರ ಪ್ರಕಾರ ಅವ್ರ ತಾಯಿಯ ಒಂದು ಹೆಲ್ಪಿಂದ. ಆದರೂ ಕೂಡ ಅನಂತ್ ಶ್ರೀನಿವಾಸ್ ರಾವ್ ಕಾರ್ಕಳ್ ಅಂತ ಕರಿತೀವಿ. ನನ್ನ ಒಂದು ಎಜುಕೇಶನ್ ಜರ್ನಿಗೆ ಇಬ್ಬರದ್ದು ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ, ಅಷ್ಟೇ ಏನೋ ಅವರದ್ದೇ ಆದ ಪಾತ್ರವನ್ನು, ರೋಲನ್ನು ಅವ್ರು ನಿಭಾಯಿಸಿದ್ದಾರೆ. ಆದರೆ ಆ ಒಂದು ಎಜುಕೇಶನ್ ನಾನು ಓದಬೇಕು, ಚೆನ್ನಾಗಿ ಓದಬೇಕು ಅಂತ ಅಂದರೆ ಯಾರದ್ದು ಮಹತ್ವ ಜಾಸ್ತಿ ಇದೆ? ತಾಯಿದು. ಆದರೂ ಕೂಡ ಯಾರ ಹೆಸರು ಹೇಳ್ತೀವಿ? ಸಹನಾ ಅನಂತ್ ಕಾರ್ಕಳ್ ಅಲ್ವಾ? ಈ ಒಂದು ತಾಯಿಯ ಮಹತ್ವವನ್ನು ಕೇವಲ ಉಪನ್ಯಾಸಕ್ಕೆ ಮಾತ್ರ ಸೀಮಿತ ಮಾಡಬಾರ್ದು ನನ್ನ ಪ್ರಕಾರ. ಹಂಗಂತ ಹೇಳಿ ನನ್ನ ತಂದೆ ರೋಲ್ ಏನೂ ಇಲ್ಲ ಅಂತ ನಾನು ಹೇಳಲ್ಲ, ಅಷ್ಟೇ ರೋಲ್ ಇದೆ. ಆದರೆ ಈ ಒಂದು ನಾನು ಸಾಧನೆ ಮಾಡಿದ ತಕ್ಷಣ ತುಂಬ ಯೂಟ್ಯೂಬ್ ಚಾನೆಲ್ಗಳು, ತುಂಬ ಮಾಧ್ಯಮದಲ್ಲಿ ಈ ಒಂದು ನನ್ನ ಸಾಧನೆಯ ಪೋಸ್ಟ್ಗಳು ಬಂದವು. ಆ ಪೋಸ್ಟ್ ಕೆಳಗಡೆ ಕಮೆಂಟ್ಸ್ ಬಂದವು. ಏನು ಕಮೆಂಟ್ಸು? ಸಿಂಹದ ಹೊಟ್ಟೆಯಲ್ಲಿ ಸಿಂಹನೇ ಹುಟ್ಟುತ್ತೆ. ಯಾಕೆ? ನನ್ನ ತಾಯಿ ಹೊಟ್ಟೆಲಿ ಹುಟ್ಟಿಲ್ವಾ ನಾನು? ಅದನ್ನ ಯಾಕೆ ಗುರುತಿಸ್ಲಿಲ್ಲ? ಅದನ್ನ ಯಾರು ಗುರುತಿಸ್ಲಿಲ್ಲ. ಕೇವಲ ತಂದೆದ್ದು ಏನಾದರೂ ಒಂದು ಮಗು ಅಚೀವ್ ಮಾಡ್ತು ಅಂತ ಅಂದರೆ, ಏನು ತಂದೆ ಅವರೆಲ್ಲ ಹೇಳ್ಕೊಟ್ಟಂಗೆ. ಅದೇ ಏನಾದರೂ ಮಗು ತಪ್ಪು ಮಾಡ್ತು ಅಂದರೆ, ನಿಮ್ಮವ್ವ ಹೇಳ್ಕೊಟ್ಟಿಲ್ಲನೋ ಅಂತ ಕೇಳ್ತೀವಿ. ಕೇವಲ ತಾಯಿಯ ಮಹತ್ವವನ್ನು ತಪ್ಪು ಮಾಡಿದಾಗ ಮಾತ್ರ ಹೇಳೋದಲ್ಲ, ಅಚೀವ್ಮೆಂಟ್ ಮಾಡಿದ ತಕ್ಷಣನೂ ತಾಯಿಯ ಮಹತ್ವವನ್ನು ಅಷ್ಟೇ ಹೇಳಬೇಕು ಅಂತ ನಾನು ಮಾತು ಹೇಳ್ತೀನಿ. ಈ ಒಂದು ವೇದಿಕೆಯನ್ನು ಮೊದಲು ನನ್ನ ತಂದೆ ತಾಯಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಟ್ಟೆ, ಹೇಳೋದಕ್ಕೆ ಯೂಸ್ ಮಾಡಿಕೊಂಡೆ. ಆದರೆ ಈ ಒಂದು ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲರ ಅನುಮತಿಯಿಂದ ನನ್ನ ತಾಯಿನ ವೇದಿಕೆ ಮೇಲೆ ಕರೆದು ನೀವೆಲ್ಲರೂ ಎದ್ದು ನಿಂತು ಆ ತಾಯಿಗೆ ಮತ್ತು ಸಮಾಜದಲ್ಲಿರುವ ಎಲ್ಲ ತಾಯಂದಿರಿಗೂ ಚಪ್ಪಾಳೆಯನ್ನು ನೀಡೋದಕ್ಕೆ ನಾನು ಕೇಳ್ಕೊತೇನೆ. ಅಮ್ಮ, ಚಿಕ್ಕಮ್ಮ, ನನ್ನ ಚಿಕ್ಕಮ್ಮ ಕೂಡ ಬಂದಿದ್ದಾರೆ. ನಾನು ಅವರ ಮಗಳು, ಸ್ವಂತ ಮಗಳು ಅಲ್ಲದೆ ಇದ್ದರೂ ಕೂಡ ಅವರು ಈ ನನ್ನ ಒಂದು ಅಚೀವ್ಮೆಂಟ್ನ ನೋಡೋದಕ್ಕೆ ಬಾದಾಮಿಯಿಂದ ಬಂದಿದ್ದಾರೆ. ಚಿಂತನೆ, ಅವ್ವನ ನೆನಪನ್ನ, ಇಡೀ ನಾಡಿನ ತಾಯಂದಿರ ತ್ಯಾಗದ, ಅವರ ಸಹನೆ, ಪ್ರೀತಿ, ವಿಶ್ವಾಸ, ಅವರ ಕರ್ತವ್ಯ ನಿಷ್ಠೆಯ ಬಗ್ಗೆ ನಾವು ಎಚ್ಚರಿಸ್ತಕ್ಕಂಥ ಕೆಲಸ ಅವ್ವ ಸೇವಾ ಟ್ರಸ್ಟ್ ಇವತ್ತು ಮಾಡ್ತಾ ಬಂದಿದೆ. ಹಿಂದಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಈ ಸಂಸ್ಥೆ ಆರಂಭವಾಗಿ ಇಲ್ಲಿಯವರೆಗೆ ಹಲವಾರು ವಿಧಾಯಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರೋ ಜೊತೆಗೆ ಇದರ ಪ್ರೇರಣೆ
ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರ ತಾಯಿ ಗುರವ್ವ. ಗುರವ್ವರ ನಮಗೆಲ್ಲ ನೆಪ ಆದರೆ ಇಡೀ ನಾಡಿನ ತಾಯಿ ಅಂದರೆ ನೆನೆಸ್ತಕ್ಕಂಥ ಒಂದು ದಿನ ಇದು ನಮಗೆ. ಆ ಅಂಗವಾಗಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಅವ್ವ ಸೇವಾ ಟ್ರಸ್ಟು ಇವತ್ತು ಕೆಲಸ ಮಾಡ್ತಾ ಬಂದಿದೆ. ಇವತ್ತು ಈಗಾಗಲೇ ಸುಪ್ರಿಯ ಹೇಳಿದ ಹಾಗೆ ಎಲ್ಲದಕ್ಕೂ ಕೀರ್ತಿಗೆ ತಂದೆ ಹೆಸರು, ಏನಾದರೂ ಕಷ್ಟ ಬಂದರೆ ತಾಯಿ ಹೆಸರು, ಇದು ಅಲ್ಲೆಲ್ಲೆಲ್ಲೆಲ್ಲ ಇನ್ನೂ ಇದೆ, ಮಿಸ್ಟೇಕ್ಗಳಿದೆ. ಎಲ್ಲ ಸರ್ಟಿಫಿಕೇಟಲ್ಲಿ ಕೂಡ ಮಗಳ ಹೆಸರು, ತಂದೆ ಹೆಸರು, ಮನೆ ಹೆಸರು, ಅದರ ಹಿಂದೆ ದೊಡ್ಡ ತ್ಯಾಗ ತಾಯಿದಿರ್ತದೆ. ಇದು ಸ್ವಲ್ಪ ಚಿಂತನೆಗೆ ಹೆಚ್ಚತಕ್ಕಂಥ ಸುಪ್ರಿಯ ಕೂಡ ನಾವು ಇವತ್ತು ಧನ್ಯವಾದ ಹೇಳಬೇಕಾಗ್ತದೆ. ಅನಂತ ಹೇಗೆ ನನ್ನ ಸ್ನೇಹಿತ ಅನಂತ ಕಾರ್ಕಳ್, ನೇರ ನಿಷ್ಠುರ ಸ್ಪಷ್ಟತೆಗೆ ಒಂದು ಹೆಸರು. ಅವ್ರಿಗೆ ನಮಗೆ ಸಾಕಷ್ಟು ಜಗಳ, ವಾಗ್ಯುದ್ಧತೆ, ಮತ್ತೆ ವೇದಿಕೆ ಇಳಿದು ಬಂದರೆ ಅನಂತ ಧಾರವಾಡಸರಿಗೆ ಒಂದು ಒಡನಾಟ ಅಂದ್ರೆ ಒಂದಿಷ್ಟು ಎಚ್ಚರಿಸುವ ಕೆಲಸ ಮಾಡಬೇಕಾಗಿದೆ. ಬೇರೆ ಬೇರೆ ಜನರಿಗೆ ಏನೇನೋ ಅರ್ಥೈಸ್ಬೋದು, ಆದರೆ ಬರೀ ಚಪ್ಪಲಿ ಹೊಡೆಯೋರಾದರೆ ಚಪ್ಪಲಿ ಯಾಕೆ ಹೊಡೆದ್ರು ಅಂತ ಕೇಳೋರು ಬೇಕಲ್ಲ. ಬರೀ ಚಪ್ಪಲಿ ಹೊಡೆದ್ರು ಗೋವಿಂದ ಗೋವಿಂದ ಅಂದರೆ ಗೋವಿಂದ ಅಂತ ಯಾಕೆ ಅಣ್ಣಾಕತ್ತಾರ ಅನ್ನೋ ಪ್ರಶ್ನೆ ಮಾಡಬೇಕಲ್ಲ ಅಂತ ಕೆಲವು ಸ್ನೇಹಿತರಲ್ಲಿ ಇವತ್ತು ಆನಂದ್ ಸಾಲಿಗ್ರಾಮ ಬಂದರು, ಅವರಾಗಲಿ ನಮ್ಮ ಅನಂತ ಕಾರ್ಕಳ ಆಗಲಿ ಒಂದಿಷ್ಟು ಕೆಲಸ ಮಾಡ್ತಾರೆ. ಆದ್ರೆ ಜನ ಸಮಾಜ ಅವ್ರನ್ನ ಬೇರೆ ಜನರು ಒಂದಿಷ್ಟು ಜನ ತಿದ್ಕೋತಾರೆ, ಸಾಕು ಅವ್ರ ಎರಡು ಮಾತುಗಳು ತಿದ್ಕೊಂಡ್ರೆ ಸಾಕು. ಇವತ್ತು ಸುಪ್ರಿಯ ಅಂತ ಹೇಳಿ ಬರೀ ಅನಂತನ ನೆನೆಸಿದ್ರೆ ನಮ್ಮ ತಾಯಿ ಯಾಕೆ ನೆನೆಸಲಿಲ್ಲ ನೀವು? ನಮಗೂ ಇದು ಇಡೀ ವೇದಿಕೆ ಇವತ್ತೊಂದು ಭಾವನಾತ್ಮಕ ರಂಗಕ್ಕೆ ತಾಯಿ ಚಿಕ್ಕಮ್ಮನ ಕರೆಯುವ ಮೂಲಕ ಎಲ್ಲ ಸಭಿಕರನ್ನು ಗೌರವಿಸುವ ಒಂದು ಚಪ್ಪಾಳೆ ಆ ತಾಯಿಗೆ ಇವತ್ತು ಸಲ್ತಿ, ನಮ್ಮ ತಾಯಿಗೂ ಸಲ್ಲಿದಾಗೆ, ಇಡೀ ನಾಡಿನ ತಾಯಂದರಿಗೆ ಸಲ್ಲಿದ ಹಾಗೆ ಆ ಕೆಲಸಕ್ಕೆ ಅವ್ವ ಸೇವಾ ಟ್ರಸ್ಟ್ ಇವತ್ತು ನಿಂತಿದೆ. 10 ಮಕ್ಕಳನ್ನು ಒಬ್ಬ ತಾಯಿ ಹಿಡಿತಾಳೆ, ಅಷ್ಟನ್ನು ಅಷ್ಟೇ ಪ್ರೀತಿಯಿಂದ ಸಾಕ್ತಾರೆ, ಅಷ್ಟನ್ನು ಅಷ್ಟೇ ಪ್ರೀತಿಯಿಂದ ಜೋಪಾನ ಮಾಡ್ತಾಳೆ, ಯಾರಿಗೆ ಯಾವ ಪ್ರೀತಿಯೂ ಕಡಿಮೆ ಮಾಡೋಲ್ಲ. ಅದೇ ತಾಯಿ ತನ್ನ ಕೊನೆಯ ದಿನಗಳಲ್ಲಿ 10 ಜನ ನಾವೆಲ್ಲ ಹಂಚ್ಕೊಳ್ತೇವೆ, ನೀ 3 ತಿಂಗಳು ಜೋಪಾನ ಮಾಡು, ನೀ 3 ತಿಂಗಳು ಜೋಪಾನ ಮಾಡು, ನಾವೊಂದು 200 ಕಳಿಸ್ತೀವಿ, ನೀವೊಂದು 200 ಕಳಿಸ್ತೀವಿ, ಯಾರು ಅಲ್ಲಿನ ವೃದ್ಧಾಶ್ರಮಕ್ಕೆ ಕಳಿಸ್ತೇವೆ. ಯಾಕೆ ಪರಂಪರೆ? ತಾಯಿ ನಮ್ಗೆ ಏನು ಮಾಡಿದ್ದಾಳೆ? ಕೊನೆಯ ದಿನ ನಾವು ಸುಖದಿಂದ ಇಳ್ರಿ, ಕೊನೆಯ ದಿನದಲ್ಲಿ ತನ್ನ ಹರೆಯ ವಯಸ್ಸಿನಲ್ಲಿ, ತನ್ನ ಯೌವನದಲ್ಲಿ, ತನ್ನ ಶಕ್ತಿ ರೋಗ ಎಲ್ಲ ಸಾಕಷ್ಟು ಕೆಲಸ ಮಾಡಿದೆ. ತನ್ನ ಕೊನೆಯ ದಿನಗಳ ಒಂದು ತುತ್ತಿಗಾಗಿ ಪರದಾಡ್ತಕ್ಕಂಥ ಇವತ್ತು ಸಾಕಷ್ಟು ವಿದ್ಯಮಾನಗಳನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಎಷ್ಟೊಂದು ವೃದ್ಧಾಶ್ರಮಗಳು, ಆ ವೃದ್ಧಾಶ್ರಮದಲ್ಲಿ ಅವ್ರಿಗೆ ಎಂಥ ಉಪಚಾರ. ಅದಕ್ಕಾಗಿ ಈ ತಾಯಿಯ ಮಹತ್ವವನ್ನು ತಿಳಿಸುವ ಜೊತೆಗೆ ತಾಯಿಯ ಕಾಳಜಿ, ಕೊನೆಯ ದಿನಗಳಲ್ಲಿ ತಾಯಿಯನ್ನು ಅಷ್ಟೇ ಗೌರವದಿಂದ ನೀವು ಕಳಕಳಿಯಿಂದ ನೋಡಿಕೊಳ್ಳುವಂಥ ಆಶೆಯಲ್ಲಿ ಅವ್ವ ಸೇವಾ ಟ್ರಸ್ಟ್ ಇವತ್ತು ಇಟ್ಟುಕೊಂಡು ಇದಕ್ಕೆಲ್ಲ ಹಿಂದಿನ ಶಕ್ತಿಯೇ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು. ಇವತ್ತೇನು ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಸತತ 8 ಬಾರಿ ಆಯ್ಕೆಯಾಗಿ ಒಂದು ಗಿನ್ನಿಸ್ ದಾಖಲೆ ಮಾಡುವ ಮೂಲಕ ಒಬ್ಬ ಸಾಮಾನ್ಯ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಹೊರಟ್ಟಿಯವರು ಬೇರೆ ಬೇರೆ ಹೆಸರನ್ನು, ಒಂದು ಮಾಡರ್ನ್ ಹೆಸರನ್ನು ಇಡಬಹುದು ಟ್ರಸ್ಟಿಗೆ. ಅವ್ವ, ಬಾಯಿ ತುಂಬ ಅವ್ವ ಅನ್ನುವಂಥ ಶಬ್ದ ಅಮೃತ ಕುದಷ್ಟೇ ನಮಗೆ ಸಂತೋಷವನ್ನು ಕೊಡ್ತದೆ. ಅವ್ವ ಅಂದರೆ ಸಾಕು, ಎಲ್ಲೆಲ್ಲೋ ನಮ್ಮನ್ನು ಅದು ಕೊಂಡೊಯ್ತಿದೆ ಅಂತ ಅವ್ವ ಸೇವಾ ಟ್ರಸ್ಟನ್ನು ಸ್ಥಾಪಿಸಿ ಸಾಕಷ್ಟು ಉತ್ತಮ ಕೆಲಸವನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀಮಠ ನಮಗೊಂದು ವೇದಿಕೆಯನ್ನು ಇವತ್ತು ಕಲ್ಪಿಸಿಕೊಟ್ಟಿದೆ. ಶ್ರೀಮಠ ಕೂಡ ಹಲವಾರು ಸಮಾಜಮುಖಿ ಕೆಲಸ ಮಾಡೋದು ತನ್ನದೇ ಆದ ಒಂದು ಹೆಜ್ಜೆಗುರುತುಗಳನ್ನು ನಾಡಿನಲ್ಲಿ ಮೂಡಿಸಿದೆ. ಆ ವೇದಿಕೆಯನ್ನು ನಮ್ಗೆ ಹಂಚಿಕೊಟ್ಟಂಥ ಈ ಎಲ್ಲ ಲಿಂಗಾಯತ ಪ್ರದೇಶದ ಸಂಘದವರಿಗೆ, ಶ್ರೀಗಳಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನಾವು ಕಳೆದ ಸಾಲಿನಲ್ಲಿ ಒಂದು ಮಾತನ್ನು ಕೊಟ್ಟಿದ್ವಿ. ನಮ್ಮ ಶಾಲೆಯವರು ಈಡೇರಿಸಲಿಲ್ಲ ಅದನ್ನು, ನಾವು ಈ ಸರಿ ಮರೆತು ಬಿಟ್ಟವರಿಗೆ 5 ಲಕ್ಷ ರೂಪಾಯಿಗಳನ್ನು ನಾವು ದತ್ತಿ ನಿಧಿ ಇಡುವಂಥ ಸಂದರ್ಭದಲ್ಲಿ ಕೇವಲ 4,10,000 ರೂಪಾಯಿ 2 ಸಲ ಚೆಕ್ ಕೊಟ್ಟಂಗಾಗಿದೆ. ಇನ್ನೂ 90,000 ರೂಪಾಯಿ ಬಾಕಿ ಇದೆ. ಬೆಳಕಪ್ಪ ಸರ್ ಆಗಲಿ, ನಮ್ಮ ಪಾಲ್ಚಾನಂದ್ರ ಹೆಚ್ಚಿಸರು ನೆನಪದಲ್ಲಿ ನೆನಪಿದೆ ಬಲನ್ನ ತಂದು ಮುಟ್ಟಿಸೋ ಜವಾಬ್ದಾರಿ ನಾವು ಮಾಡ್ತೇವೆ. ಅದು ಸಣ್ಣ ಅರಿಲು ಸೇವೆ ಅದು. ಯಾಕಂದ್ರೆ ನೀವು ಇಷ್ಟೆಲ್ಲ ಖರ್ಚು ಮಾಡುವಂತೆ ನಮ್ದು 5 ಲಕ್ಷ ರೂಪಾಯಿ ಯಾವ ಲೆಕ್ಕ ಅದು, ಅದ್ರ ಬಡ್ಡಿ ಏಟು ಬರ್ತದೋ ಏನೋ, ಆದರೆ ಬಡ್ಡಿ ರೊಕ್ಕ ಇಲ್ಲ, ಅಲ್ಲಿ ಆತ್ಮೀಯತೆ, ಪ್ರೀತಿ, ಹೊರಟ್ಟಿಯವರ ಮೇಲೆ, ಶಿಶಿ ಶಾಲೆಯವರ ಮೇಲೆ ಇಟ್ಟಂಥ ಪ್ರೀತಿ. ಶ್ರೀಮಠ ಹೊರಟ್ಟಿಯವರ ಮೇಲೆ, ಶಿಶಿ ಶಾಲೆಯವರ ಮೇಲೆ ಅತ್ಯಂತ ಪ್ರೀತಿಯನ್ನು ಇಟ್ಟಂಥ ಮಠ. ನಾವು ಸುಮ್ಮನೆ ಒಂದು ನೆಪಕ್ಕೆ ನಾವು ಕೊಟ್ಟೇವೆ, ಅದರ ಹಣದಿಂದ ಈ ಕಾರ್ಯಕ್ರಮ ನಡೆಯೋಲ್ಲ. ಆತ್ಮೀಯತೆ ಕೊಟ್ಟಂಥ ಶ್ರೀಮಠಕ್ಕೆ ಎಲ್ಲರಿಗೂ ವಂದಿಸಿ ಒಂದು ಒಳ್ಳೆಯ ವೇದಿಕೆಯನ್ನು
ನಮ್ಮ ನಿರೂಪಿಸಿ ಒಂದಿಷ್ಟು ಸಮಾಜಕ್ಕೆ ಸಂದೇಶ ಕೊಡಿಸತಕ್ಕಂಥ ಕೆಲಸ ಸಾರ್ಥಕ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.